ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದಲ್ಲಿ ಪೌರಕಾರ್ಮಿಕರ ದಿನಾಚರಣೆ, ಮೆರವಣಿಗೆಯಲ್ಲಿ ಶಾಸಕ ಬೇಳೂರು ಸ್ಟೆಪ್ಸ್, ಪೌರಕಾರ್ಮಿಕರಿಗೆ ಸನ್ಮಾನ, ಮಕ್ಕಳಿಗೆ ಪುರಸ್ಕಾರ, ಮಕ್ಕಳನ್ನು ಶಾಲೆಯಿಂದ ಬಿಡಿಸದಂತೆ ಶಾಸಕರ ಸಲಹೆ, ಪೌರಕಾರ್ಮಿಕರ ಶ್ರಮ ಅಭಿನಂದನಾರ್ಹ ಎಂದ ಮೈತ್ರಿ ಪಾಟೀಲ್. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ಖಂಡಿಸಿ ಬಿಜೆಪಿಯಿಂದ ರಸ್ತೆ ತಡೆದು ಪ್ರತಿಭಟನೆ, ಆಡಳಿತ ವೈಫಲ್ಯ ಹಾಗೂ ಅನುದಾನ ತರದ ಶಾಸಕರ ವಿರುದ್ಧ ಮೇಘರಾಜ್, ಗಣೇಶ್, ದೇವೇಂದ್ರಪ್ಪ ಮಧುರ ಆಕ್ರೋಶ. ಜಾತಿ ಜನಗಣತಿ ದೇವರೆಂದೇ ನಮೂದಿಸಿ ಸಮುದಾಯದ ಜನಸಂಖ್ಯೆ ತೋರಿಸಿ ಎಂದ ಮರಸ ಮಂಜಪ್ಪ. ಮಾರಿಕಾಂಬ ದೇವಿಯ ಸನ್ನಿಧಾನದಲ್ಲಿ ನವರಾತ್ರಿ ಸಂಭ್ರಮ, ಪ್ರತಿದಿನ ವಿಶೇಷ ಅಲಂಕಾರ, ಸದ್ಭಕ್ತರು ಪಾಲ್ಗೊಳ್ಳಲು ಮನವಿ. ಈಗ ಸುದ್ದಿಯ ವಿವರ. ಪೌರಕಾರ್ಮಿಕರು ಸ್ವಚ್ಛತಾ ಸೈನಿಕರಾಗಿ ಕೆಲಸ ಮಾಡುತ್ತಿದ್ದು, ಅವರ ಸೇವೆಯನ್ನು ಗೌರವಿಸುವ ಅವಕಾಶ ಸಿಕ್ಕಾಗ ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಬುಧವಾರ ನಗರಸಭೆ ಹಾಗೂ ಪೌರಸೇವಾ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪೌರಸೇವಾ ನೌಕರರ ದಿನಾಚರಣೆ ಉದ್ಘಾಟಿಸಿ ಹಿರಿಯ ಪೌರಕಾರ್ಮಿಕರನ್ನು ಸನ್ಮಾನಿಸಿ ಅವರು ಮಾತನಾಡುತ್ತಿದ್ದರು. ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಮಾತನಾಡಿದರು. ಪೌರಸೇವಾ ನೌಕರರ ಸಂಘದ ಅಧ್ಯಕ್ಷ ನಾಗರಾಜ್ ಎಂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ನಗರಸಭಾ ಉಪಾಧ್ಯಕ್ಷೆ ಸವಿತಾ ವಾಸು, ಪ್ರಮುಖರಾದ ಮಧುಮಾಲತಿ, ಗಣಪತಿ ಮಂಡಗಳಲೆ, ಚಂದ್ರಪ್ಪ, ರವಿಕುಮಾರ್, ಮಧುರಾ ಶಿವಾನಂದ್, ನಾದಿರ ಪರ್ವೀನ್, ಲಲಿತಮ್ಮ, ಜಾಕೀರ್, ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ಹರೀಶ್ ಇನ್ನಿತರರು ಹಾಜರಿದ್ದರು. ಕಾರ್ಮಿಕ ದಿನಾಚರಣೆಯನ್ನ ಇಡೀ ರಾಜ್ಯಾದ್ಯಂತ ಬಹಳ ಸಂಭ್ರಮದಲ್ಲಿ ಇವತ್ತು ಆಚರಣೆ ನಾವು ಮಾಡ್ತಾ ಇದ್ದೀವಿ. ಖುಷಿ ಆಗುತ್ತೆ, ಯಾಕಂದ್ರೆ ದಿನನಿತ್ಯದ ಈ ನಗರವನ್ನು ಸ್ವಚ್ಛ ಮಾಡುವ ಮೂಲಕ ದೇಶದಲ್ಲಿ ಸೈನಿಕ ಹೇಗೆ ಯುದ್ಧವನ್ನು ಈ ಭಾಗದಲ್ಲಿ ಗಡಿ ಭಾಗದಲ್ಲಿ ಹೇಗೆ ಅವನು ಕಾಯ್ತಾನೋ, ಹಾಗೆ ಸೈನಿಕರ ರೀತಿಯಲ್ಲಿ ನಮ್ಮ ತಾಲೂಕಿನ ಸ್ವಚ್ಛತೆ ಕಡೆಗೆ ಹೆಚ್ಚು ಗಮನ ಕೊಟ್ಟಂತ ಕೀರ್ತಿ ನಿಮಗೆ ಸಲ್ಲುತ್ತೆ ಅನ್ನೋದು ಮಾತನ್ನು ಇವತ್ತು ಹೇಳಬೇಕಾಗತ್ತೆ. ಕಾರ್ಮಿಕರು ಅಥವಾ ಸ್ವಚ್ಛತೆ ಮಾಡುವಂಥ ನಿಯಮಗಳನ್ನು ಎಲ್ಲರೂ ಸಮಾನತೆಯಲ್ಲಿ ನೋಡುವಂಥದ್ದಾಗಬೇಕು. ಇಲ್ಲಿ ಕಾರ್ಮಿಕ ಸ್ವಚ್ಛತೆ ಮಾಡೋನು, ಕ್ಲೀನ್ ಮಾಡೋನು ಅನ್ನೋ ಭಾವನೆ ಯಾರಲ್ಲೂ ಬರಬಾರ್ದು. ಯಾಕಂದ್ರೆ ಇಡೀ ದೇಶದಲ್ಲಿ ನಿಮ್ಗೆಲ್ಲರಿಗೂ ಸಮಾನತೆ ಹಕ್ಕನ್ನು ಕೊಟ್ಟಿರೋದು ಬಾಬಾ ಅಂಬೇಡ್ಕರ್ ಅವರು ಮಾತ್ರ ಕೊಟ್ಟಿದ್ದಾರೆ. ಇವತ್ತು ನಿಮಗೆ ಆ ಬಾಬಾ ಅಂಬೇಡ್ಕರ್ ಕೊಟ್ಟಂತ ಸಮಾನತೆ ಹಕ್ಕು ನಿಮಗೆ ಸಿಕ್ಕಿದೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ತೀನಿ. ಇವತ್ತು ಬಂಧುಗಳೇ, ಅವರ ಫೋಟೋವನ್ನು ಇಟ್ಕೊಂಡು ಇವತ್ತು ಮೆರವಣಿಗೆ ಮಾಡೋ ಮೂಲಕ ಇವತ್ತೊಂದು ಹೊಸ ಸಂಚಲನವನ್ನು ಮೂಡಿಸಿದ್ದೀರಿ ಅಂತ ಹೇಳಿದ್ರೆ ಆ ಮಹಾನ್ ನಾಯಕ ಕೊಟ್ಟಂತ ಕೊಡುಗೆ ನಿಮಗೆ ಸಲ್ಲಿದೆ ಅಂತ ಹೇಳ್ಬೋದು. ಹಾಗಾಗಿ ಸಮಾನತೆ ಎಲ್ರಿಗೂ ಇದೆ, ಇಲ್ಲ ಯಾವ ಭೇದ ಭಾವ ಏನೂ ಇಲ್ಲ. ನಾಗರಾಜ್ ನಮ್ಮ ಪಕ್ಕಗೆ ಇಲ್ಲಿ ಕೂರ್ಸ್ಕೊಂಡಿದ್ದೀವ, ಇವತ್ತು ನಾಗರಾಜ್ ಅಧ್ಯಕ್ಷರನ್ನ ಇಲ್ಲೇ ಕೂರ್ಸ್ಕೊಂಡಿದ್ದೀವಿ. ಹಾಗೆ ನಿಮ್ಮಲ್ಲಿರುವಂತ ಎಲ್ಲರ ಜೊತೆಗೂ ನಾನು ಸಹ ಡ್ಯಾನ್ಸ್ ಮಾಡಿದ್ದೀನಿ, ಹೌದಲ್ರ? ಮಾಡಿದ್ದೇನೆ ಇಲ್ಲ, ಮತ್ತೆ ಸಾಕ್ಷಿ ಬೇಕಲ್ರ, ಹೇಳಲೇ ಇಲ್ಲ ನೋಡಿ. ಆ ಹೆಣ್ಮಕ್ಳೆಲ್ಲ ನಮ್ಮ ಇವಳು ಮಾತ್ರ ಬಂದು ಡ್ಯಾನ್ಸ್ ಮಾಡಿದ್ರು, ಬಾಕಿ ಯಾರು ಬರಲೇ ಇಲ್ಲ ಡ್ಯಾನ್ಸ್ ಮಾಡಕ್ಕಂತ. ಹೊನ್ನಮ್ಮ ಒಬ್ಬರೇ ಡ್ಯಾನ್ಸ್ ಮಾಡಕ್ ಬಂದಿದ್ದು ಅಲ್ವಾ? ಬಾಕಿ ಯಾರು ಬರಲೇ ಇಲ್ಲ, ಬಾಬಾ ಬಂದ್ರು ಹಂಗೆ ವಾಪಸ್ ಹೋಗೇ ಬಿಟ್ರಪ್ಪ. ಹಂಗಾದ್ರೆ ಹಾಗಾಗಿ ಈ ಸಂಭ್ರಮ ಸಡಗರ ಹೀಗೆ ಇರಬೇಕು. ಕಾರ್ಮಿಕರು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತ ಕೆಲಸವನ್ನು ಮಾಡಬೇಕು. ಯಾಕಂದ್ರೆ ನಿಮ್ಮಲ್ಲಿ ಏನಾಗಿದೆ ಅಂದ್ರೆ ಈಗ 10-15 ವರ್ಷಗಳ ಹಿಂದೆ ನಿಮ್ಮಲ್ಲಿರುವಂತ ಕಾರ್ಮಿಕರು ನಿಮ್ಮ ಮೂಲ ಸೌಕರ್ಯಗಳನ್ನು ನೀವು ಪಡೆದೇ ಇರಲಿಲ್ಲ. ನೀವೆಲ್ಲರೂ ಇವತ್ತು ನಿಮ್ಮ ಹಿರಿಯರು ಇರ್ಬೋದು, ಆಗಿನ ಇವರು, ಯಾಕಂದ್ರೆ ಅವರ ಬದುಕು ಕಟ್ಕೊಳ್ಳಿಕ್ಕೆ ಅವತ್ತು ಆಗ್ಲಿಲ್ಲ. ಇವತ್ತು ಬಂದಿರುವಂತ ಯುವಕರು ಸದೃಢವಾಗಿ ಇವತ್ತು ತಮ್ಮ ಬದುಕನ್ನು ಕಟ್ಕೊಳ್ಳುವಂತ ಎಲ್ಲ ಲಕ್ಷಣಗಳನ್ನೇ ಕಟ್ಕೊಂಡಿದ್ದೀರಿ. ನೀವು ಇವತ್ತು ಸರ್ಕಾರ ಕೊಟ್ಟಂತ ಅನುದಾನ, ಅದ್ರ ಜೊತೆ ನಿಮಗಿರುವಂತ ಏನು ಇವತ್ತು ಸೌಲಭ್ಯಗಳು ಇದೆಲ್ಲ ಪಡ್ಕೊಳ್ಳೋ ಮೂಲಕ ಈ ಕಾರ್ಮಿಕ ದಿನಾಚರಣೆ ದಿವಸ ನೋಡಿ ನಿಮಗೆಲ್ರಿಗೂ ಸನ್ಮಾನ, ಮಕ್ಕಳಿಗೆ ಸನ್ಮಾನ, ಇವೆಲ್ಲ ಯಾಕಾಗ್ತಾವ ಅಂತ ಹೇಳಿದ್ರೆ ಇವತ್ತು ಕಾರ್ಮಿಕರಿಗೆ ಸಿಗುವಂತ ಸೌಲಭ್ಯಗಳು ಒಂದು ಸರಿ ಯೋಚನೆ ಮಾಡ್ಬೇಕು. ಹಿಂದೆ ಒಂದೇ ಒಂದು ಮಗು ಓದಲ್ಲ ಅಂತ ಹೇಳಿದ್ರೆ ಏನರ್ಥ? ಯಾಕೆ ಮಕ್ಕಳ ನೀವು ಶಾಲೆ ಕಳ್ಸಲ್ಲ? ಯಾಕೆ ಶಾಲೆ ಕಳ್ಸಲ್ಲ? ನೋಡಿ, ಒಂದ್ ಹೇಳ್ತಾ ಇದ್ದೀನಿ ನಾನು, ನಿಮ್ಮ ಮಕ್ಕಳನ್ನ ನೀವು ಶಾಲೆ ಕಳಿಸ್ತಾ ಹೋದ್ರೆ ನಿಮ್ಮನ್ನ ಜೈಲಿಗೆ ಕಳಿಸ್ತೀನಿ. ನಾನು ಮಾತ್ರ ಬಿಡೋದಲ್ಲ, ನಿಮ್ಮನ್ನ ಜೈಲಿಗೆ ಕಳಿಸ್ತೀನಿ, ಬಿಡೋದಲ್ಲ ನಾನು ಮಾತ್ರ. ಯಾಕೆ? ತುಂಬಾ ಸಂತೋಷದಿಂದ ನಮ್ಮನೆಯ ಮಕ್ಕಳ ರೀತಿಯಲ್ಲಿ ಆಚರಣೆ ಮಾಡಿದ್ದೀರಾ. ನಿಜವಾಗ್ಲೂ ನಮಗೆ ಹೆಮ್ಮೆ ಅಂತದೆ ಅನಿಸ್ತದೆ. ನೀವೆಲ್ಲ ಆಟೋಟಗಳಲ್ಲಿ ಭಾಗವಹಿಸುತ್ತಿರ್ಬೋದು. ನಮ್ಮೆಲ್ಲ ನಗರಸಭಾ ಸದಸ್ಯರು, ಅಧಿಕಾರಿ ಮಿತ್ರರು ಎಲ್ಲರೂ ಕೂಡ ಭಾಗವಹಿಸಿ ಒಂದು ಮನೆಯ ಹಬ್ಬದ ರೀತಿಯಲ್ಲಿ ಮನೆಯ ಸದಸ್ಯರು
ಬಂದ ರೀತಿಯಲ್ಲಿ ಆಚರಣೆ ಮಾಡಿ ಅಂತ ನಾವೆಲ್ಲ ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಕೂಡ ಈ ನಿಮಗೆ ಅಂದ್ರೆ ಈ ಆಚರಣೆಯನ್ನು ಆಚರಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಹಾಗಾಗಿ ನೀವೆಲ್ಲರೂ ಕೂಡ ಭಾಗವಹಿಸಿ ನಮಗೆ ನಿಜವಾಗ್ಲೂ ಹೆಮ್ಮೆ ಅಂತದೆ. ನೀವು ಯೋಗ ಬಿಟ್ಟರೆ ನೀವೇ ದೇಶವನ್ನ ನಮ್ಮ ದೇಶವನ್ನ ಆಡ್ತಕ್ಕಂಥವ್ರು ಯೋಗರು, ಅಲ್ಲಿ ನಮ್ಮ ನಗರವನ್ನು ಸ್ವಚ್ಛ ಮಾಡ್ತಕ್ಕಂಥವ್ರು ನೀವು. ನಾವೆಲ್ಲ ಆರೋಗ್ಯವಾಗಿದ್ದೀವಿ ಅನ್ನೋಕ್ಕೆ ಕಾರಣ ನೀವುಗಳು. ಹಾಗಾಗಿ ನರೇಂದ್ರ ಮೋದಿಜಿಯವರು ಕೂಡ ಮೋದಿಜಿಯವರ ಒಂದು ಪಾದವನ್ನು ತೊಳೆಯುವ ಮುಖಾಂತರ ಅಲ್ಲಿ ಕೂಡ ಗೌರವವನ್ನು ಸಲ್ಲಿಸಿದ್ದಾರೆ ಅಂತಂದ್ರೆ ಪೌರ ಕಾರ್ಮಿಕರಿಗೆ ಯಾವ ರೀತಿಯ ಗೌರವವನ್ನ ಒಬ್ಬ ದೇಶದ ಪ್ರಧಾನಿ ಕೊಟ್ಟಿದ್ದಾರೆ ಅಂತಂದ್ರೆ ನಾವೆಲ್ಲರೂ ಕೂಡ ಅದನ್ನ ಅರ್ಥಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮುಖಾಂತರ ಹೇಳ್ತೀನಿ. ಇದೇ ರೀತಿಯಾಗಿ ನಿಮಗೆ ನಮ್ಮ ಒಂದು ಸರ್ಕಾರಕ್ಕೆ ನಾನು ಕೆಲಸ ಪಡಿಸೋದಿಷ್ಟು ಇಷ್ಟೇನೆ. ನಮ್ಮ ನಗರಸಭೆಯಲ್ಲೂ ಕೂಡ 47 ಜನವನ್ನ ತಗೊಳ್ಳಿಕ್ಕೆ ಅವಕಾಶವಿದೆ. ಈ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ಕೂಡ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಸರ್ಕಾರದ ಮಟ್ಟದಲ್ಲಿ ನಮ್ಮ ಪೌರ ಕಾರ್ಮಿಕರನ್ನ ನೇರ ಪಾವತಿಯವನ್ನಾಗಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವರೆಲ್ಲ ಕೇಳ್ಕೊಳ್ತಾ ಇದ್ದಾರೆ. ಅದಕ್ಕೆ ನೀವು ನಮ್ಮ ನಗರಸಭೆ ಕಡೆಯಿಂದ ನಾವು ಕೂಡ ಮನವಿಯನ್ನು ಕೊಡ್ತೇವೆ. ಶಾಸಕರು ಕೂಡ ಸರ್ಕಾರದ ಮಟ್ಟಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನೀವೆಲ್ಲರೂ ಕೂಡ ನಿಮ್ಮ ಮನೆಯ ಮಕ್ಕಳನ್ನ ಅಂದ್ರೆ ಸಾಗರ ನಗರ ವ್ಯಾಪ್ತಿಯಲ್ಲಿ ರಸ್ತೆ ಹೊಂಡಗುಂಡಿಗಳನ್ನು ಮುಚ್ಚುವಂತೆ ಒತ್ತಾಯಿಸಿ ಬುಧವಾರ ಬಿಜೆಪಿ ವತಿಯಿಂದ ಅಂಬೇಡ್ಕರ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಲಾಯಿತು. ಸುಮಾರು 1 ಗಂಟೆಗಳ ಕಾಲ ನಡೆದ ರಸ್ತೆ ತಡೆಯಿಂದಾಗಿ ವಾಹನ ಸವಾರರಿಗೆ ತೀವ್ರ ತೊಂದರೆಯಾಯಿತು. ಪ್ರತಿಭಟನೆ ಉದ್ದೇಶಿಸಿ ಬಿಜೆಪಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್, ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಗಣೇಶ್ ಪ್ರಸಾದ್, ನಗರಸಭೆ ಮಾಜಿ ಅಧ್ಯಕ್ಷೆ ಮಧುರಾ ಶಿವಾನಂದ್, ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದೇವೇಂದ್ರಪ್ಪ ಮಾತನಾಡಿದರು. ರಮೇಶ್ ಹಾರಿಗೊಪ್ಪ, ಮೈತ್ರಿ ಪಾಟೀಲ್, ಸವಿತಾ ವಾಸು, ಪ್ರೇಮಾ ಸಿಂಗ್, ಮಂಜಯ್ಯ ಜೈನ್, ಕೃಷ್ಣ ಶೇಟ್, ವಿನೋದ್ ರಾಜ್, ಸತೀಶ್ ಕೆ, ಸಂತೋಷ್ ರಾಯಲ್, ಗಿರೀಶ್ ಗೌಡ, ರವೀಂದ್ರ ಬೇಟಿ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಮುಚ್ಚುತ್ತಾ ಇಲ್ಲ, ಇವ್ರು ಕೆಲಸ ಮಾಡ್ತಾ ಇದ್ದಾರೆ. ಯಾವ ಕೆಲಸನ? ಪಂಪ್ಡ್ ಸ್ಟೋರೇಜ್ಗೆ 10,000 ಕೋಟಿ ರೂಪಾಯಿನ ಬಿಡಿಸಿದ್ದೀವಿ ಅಂತ ಹೇಳ್ತಾರೆ. 800 ಕೋಟಿ ರೂಪಾಯಿಗಳ ಕಿಕ್ ಬ್ಯಾಕ್ ಮಾಡಿದ್ದಾರೆ. ಇದು ಕಾಂಗ್ರೆಸ್ ಸಂಸ್ಕೃತಿ. ಯೋಗ್ಯತೆಗೆ ಇವರು 136 ಸ್ಥಾನ ಗೆದ್ದಿದ್ದಾರೆ. ಈಗ ಇವಿಎಂ ಸರಿ ಇಲ್ಲ, ಬ್ಯಾಲೆಟ್ ಪೇಪರ್ ಅಂತ ಹೇಳಿ ಬ್ಯಾಲೆಟ್ ಪೇಪರ್ ನ ಕಮಿಷನ್ ಪಡೆಯಲಿಕ್ಕೆ ಹೇಳ್ತಿದ್ದಾರೆ. ಅದೇ ರೀತಿಯಲ್ಲಿ ಸರ್ವೆ ಜನಗಣತಿನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಜನರ ಗಮನವನ್ನು ಬೇರೆಡೆ ಸೆಳೆಯಬೇಕು ಅಂತ ಹೇಳಿ 450 ಕೋಟಿ ರೂಪಾಯಿಗಳ ಜನಗಣತಿ ಮಾಡ್ತಾರೆ ಅಂತಕ್ಕಂಥ ಹೊಸ ನಾಟಕವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಸಾರ್ವಜನಿಕರಿಗೆ ಹೆಚ್ಚು ತೊಂದರೆ ಪಡಕ್ಕೆ ಇಷ್ಟಪಡ್ತಾ ಇಲ್ಲ. ಸಾಂಕೇತಿಕವಾಗಿ ಹೊಂಡ ಗುಂಡಿಗಳನ್ನ ಮುಚ್ಚಿ ನೀವು ಜನರ ಕಣ್ಣೀರನ್ನು ಒರೆಸಬೇಕು ಅಂತ ಆಗ್ರಹಿಸಿ ಬಿಜೆಪಿ ಇವತ್ತು ರಸ್ತೆ ತಡೆ ಮಾಡಿದೆ. ಡಿ.ಕೆ. ಶಿವಕುಮಾರ್ ಅವರೇ, ನಿಮಗೆ ಮಾನ ಮರ್ಯಾದೆ ಇದ್ರೆ ಐಟಿಬಿಟಿ ಅವರು ಇವತ್ತು ಬೆಂಗಳೂರನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಅವ್ರನ್ನ ತಡಿಬೇಕು ಅಂದ್ರೆ ಬೆಂಗಳೂರಲ್ಲಿ, ಸಾಗರದಲ್ಲಿ, ಶಿವಮೊಗ್ಗದಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಿ ಅಂತ ಆಗ್ರಹ ಪಡಿಸ್ತಾ ಇದ್ದೇವೆ. ಮೊದಲು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ, ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತೊಲಗಿ. ಸಿದ್ದರಾಮಯ್ಯನವರೇ, ನಿಮಗೆ ಇವಿಎಂ ಸರಿ ಇಲ್ಲ ಅಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕರ್ನಾಟಕ ಬಿಟ್ಟು ತೊಲಗಿ ಅಂತ ಆಗ್ರಹಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ. ಹೊಂಡ ಗುಂಡಿ ಮುಚ್ಚದ ಕಾಂಗ್ರೆಸ್ ಸರ್ಕಾರಕ್ಕೆ, ಹೊಂಡ ಗುಂಡಿಗಳ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ. ಇವರು ಯಾವ ರೀತಿ ನಮ್ಮ ರಾಜ್ಯ ಸರ್ಕಾರವನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಕೇವಲ ಗ್ಯಾರಂಟಿಯ ಭಾಗ್ಯಗಳನ್ನ ನೀಡ್ತೀವಿ ಅಂತ ಹೇಳಿ ಹೇಳಿಕೆಗಳನ್ನ ಕೊಟ್ಟು ಜನರಿಗೆ ಇನ್ನಷ್ಟು ಶೋಷಣೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ಬೆಲೆಯನ್ನ ರಾಜ್ಯ ಸರ್ಕಾರ ಏರಿಸಿದೆ. ಯಾವುದೇ ಕೇಂದ್ರ ಸರ್ಕಾರ ಕೊಟ್ಟಂತಹ GSTಗೆ ಮಾನ್ಯತೆಯನ್ನ ಕೊಡದೆ ಇಲ್ಲಿ ರಾಜ್ಯ ಸರ್ಕಾರ ಅದರದೇ ಆದಂತಹ ಒಂದು ಹಾದಿಯಲ್ಲಿ ಹೋಗ್ತಾ ಇದೆ. ಬಡವರು, ವಿದ್ಯಾರ್ಥಿಗಳು, ರೈತರು, ಮಹಿಳೆಯರು ಎಲ್ಲರೂ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ. ನಿಜವಾಗ್ಲೂ ಜನರ ಕೂಗನ್ನ ಕೇಳಕ್ಕೆ ಇಲ್ಲಿ ಯಾರೂ ಇಲ್ಲದಂತಾಗಿದೆ. ಇಂತಹ ಒಂದು ಅಭಿವೃದ್ಧಿ ಇಲ್ಲದ ರಾಜ್ಯ ಸರ್ಕಾರವನ್ನ ಈ ಕೂಡಲೇ ನಾವು ವಿರೋಧ ಮಾಡಲೇಬೇಕು, ನಾವು ಖಂಡಿಸಲೇಬೇಕು. ನಾವು ಬಾಯಿ ಬಿಡ್ಲಿಲ್ಲ ಅಂದ್ರೆ ಯಾವುದೇ ಕೆಲಸಗಳು ಆಗಲ್ಲ. ಜನಸಾಮಾನ್ಯರು ನಾವು ಮಾತಾಡುವಂತಾಗಬೇಕು. ರಸ್ತೆ ಗುಂಡಿಗಳನ್ನು ಗಮನಿಸ್ತಾ ಇಲ್ಲ. ಅದರ ಜೊತೆಗೆ ರೈತರಿಗೆ ಮಳೆಗಾಲ ಈ ಸರಿ 5-6 ತಿಂಗಳಿಂದ ಅಳಿತಾ ಇದೆ. ಭತ್ತ ಬಿತ್ತನೆ ಮಾಡಲಿಕ್ಕೆ ಆಗಲಿಲ್ಲ, ನಾಟಿ ಮಾಡಲಿಕ್ಕೆ ಆಗಲಿಲ್ಲ. 3 ಸಾರಿ ನಾಟಿ ಮಾಡಿ ಆ ರೈತರ ಗೋಳು ಹೇಳಲಿಕ್ಕೆ ತಿರುಗು
ಅವರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಅಡಿಕೆ ಬೆಳೆಗಾರರಿಗೆ ಪರಿಹಾರ ಸಿಕ್ಕಿಲ್ಲ. ಮನೆ ಬಿದ್ದಂತ ಬಡ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ನಮ್ಮ ಸರ್ಕಾರ ಇದ್ದಾಗ 5 ಲಕ್ಷ ರೂಪಾಯಿನ ಕೊಡ್ತಿದ್ವಿ. ಇವ್ರಿಗೆ ಕೊಡ್ತಾ ಇಲ್ಲ, 1,26,000 ಕೊಡ್ತಿದ್ದಾರೆ. ಹಾಗಾಗಿ ಇವರು ಗ್ಯಾರಂಟಿ ಹೆಸರನ್ನ ಹೇಳ್ಕೊಂಡು ಟಾಟಾ ಭಾಗ ಅಂತ ಹೇಳಿ ಓಡಾಡ್ತಾ ಇದ್ದಾರೆ. ಗ್ಯಾರಂಟಿಯನ್ನ ವಿರೋಧ ಮಾಡೋರು ನಾವಲ್ಲ, ಗ್ಯಾರಂಟಿಯನ್ನು ಕೊಡಿ ಸ್ವಾಮಿ. ಅದರ ಜೊತೆಗೆ ರಸ್ತೆ ಗುಂಡಿಗಳನ್ನು ಮುಚ್ಚಿ ಅಂತ ಹೇಳಿ ಹೇಳ್ತಾ ಈ ಎದುರುಗಡೆ ಇರ್ತಕ್ಕಂಥ ದೇವಸ್ಥಾನ ಇದಕ್ಕೆ ದುಡ್ಡು ಮಂಜೂರಾಗಿತ್ತು. ನಮ್ಮ ಸಚಿವರಾದ ನಮ್ಮ ನಾಯಕರಾದಂಥ ಹರತಾಳ ಹಾಲಪ್ಪನವರ ಕಾಲದಲ್ಲಿ ಎಲ್ಲ ಕೆಲಸ ನಡೀತಾ ಇತ್ತು. ಅದ್ರ ಬಂದ ಮೇಲೆ ಅದನ್ನ ವಾಪಸ್ ತಗೊಂಡ್ರು, ಬೇರೆ ಇಲಾಖೆಗೆ ಅದನ್ನ ವರ್ಗಾವಣೆ ಮಾಡಿದ್ರು. ಈ ರೀತಿ ಮಾಡಲಿಕ್ಕೆ ನಿಮ್ಮ ಅವಶ್ಯಕತೆ ಇಲ್ಲ ಸ್ವಾಮಿ. ಏನು ಅಭಿವೃದ್ಧಿಯ ಪರ ನಾಡಿದ್ದೇವೆ ಅಂತ ಹೇಳಿ DK ಶಿವಕುಮಾರ್ ಇರ್ಬೋದು, ಬಹುಮತ ಇದೆ, ನನ್ನ ಒಪ್ಪಿಗೆ ಇದೆ ಅಂತ ಹೇಳ್ತೀನಿ. ಅದನ್ನ ಯಾಕೆ ಅದರಿಂದ ನಿಮ್ಗೆ ಲಾಭ ಇದೆ. ಇಲ್ಲಿ ಕೆಲಸ ಮಾಡಿ ಸ್ವಾಮಿ. ಸಾವಿರ ಜನ ನಿಮ್ಮನ್ನು ಕೆಲಸ ಸಾವಿರ ಜನರಿಗೆ ಮೋಸ ಮಾಡಿ, ಅನ್ಯಾಯ ಮಾಡಿ, ತಾವೆಲ್ಲ ತಮ್ಮ ಹೆಸರನ್ನ ಕಳ್ಸ್ಕೊಳ್ಬೇಡಿ ಅಂತೇಳಿ ಹೇಳ್ತಾ ಕೂಡ ಗೊತ್ತಿದೆ. ಆದ್ರೆ ಕಾಂಗ್ರೆಸ್ ಅವರಿಗೆ ಕೂಡ ಗೊತ್ತಿದೆ, ಜನ ಒಂದಷ್ಟು ದಿನ ಮಾತ್ರ ಮಾತಾಡ್ತಾರೆ, ಆಮೇಲೆ ಮರ್ತು ಬಿಡ್ತಾರೆ ಹೇಳ್ತಕ್ಕಂಥದ್ದು ಅವರ ಒಂದು ಅಭಿಪ್ರಾಯ. ಆದ್ರೆ ಇವತ್ತು ಸಾಮಾನ್ಯ ಜನ ಕೂಡ ಇವತ್ತು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ, ಯಾವತ್ತು ನಿಮ್ಮ ಕಾಂಗ್ರೆಸ್ ಸರ್ಕಾರ ತೊಲಗುತ್ತೋ ಅವತ್ತು ನಮ್ಮ ಇಡೀ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಹೇಳ್ತಕ್ಕಂಥ ಮಾತನ್ನ ಇವತ್ತು ಸಾಮಾನ್ಯ ಜನ ಆಡ್ತಾ ಇದ್ದಾರೆ. ಇವತ್ತು ಇದು ರಾಜ್ಯದ ವಿಚಾರ ಇರ್ಬೋದು. ಇವತ್ತು ನಾವು ಸ್ಥಳೀಯ ಮಟ್ಟಕ್ಕೆ ಬಂದ್ರೆ ಕಳೆದ 2.5 ವರ್ಷಗಳಿಂದ ಶಾಸಕರಾದವರು ಎಲ್ಲರಿಗೂ ಕೂಡ ನಾವು ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ಎಲ್ಲ ಕೋಟಿ ಸಂಗತಿಗಳು, ಎಲ್ಲೂ 1000 ಇಲ್ಲ, ಲಕ್ಷ ಇಲ್ಲ, ಪ್ರತಿದಿನ ಕೋಟಿ ಅಂತಾರೆ. ಆದ್ರೆ ಈ 2.5 ವರ್ಷದಲ್ಲಿ ನಮ್ಮ ನಗರಸಭೆ ಅಧ್ಯಕ್ಷರಲ್ಲೇ ಕೂತಿದ್ದಾರೆ, ಒಂದೇ ಒಂದು ನಯಾ ಪೈಸಾ ಸಾಗರ ನಗರಸಭೆ ಬಂದಿಲ್ಲ, ಒಂದೇ ಒಂದು ನಯಾ ಪೈಸಾ ಬಂದಿಲ್ಲ. ಇದು ಸಾರ್ವಜನಿಕವಾಗಿ ದಾಖಲಾತಿಯನ್ನು ಇಟ್ಟು ಮಾತಾಡ್ಲಿಕ್ಕೆ ನಾನು ಸಿದ್ಧ ಇದ್ದೇನೆ. ತಾಕತ್ತಿದ್ರೆ ಕಾಂಗ್ರೆಸ್ ಪಕ್ಷದವ್ರು ಬಂದು ಮಾತಾಡ್ಲಿ, ನಾವು ಎಷ್ಟು ತಂದಿದ್ದೀವಿ, ಎಷ್ಟು ಅನುದಾನ ಕೊಟ್ಟಿದ್ದೀವಿ ಸಾರ ಕೇಳ್ತಕ್ಕಂಥದ್ದು ಅವ್ರು ಮಾತಾಡಿ ತೋರಿಸ್ಲಿ. ಯಾಕಂದ್ರೆ ಕೇವಲ ದಿನಂಪ್ರತಿ ಫ್ಲೆಕ್ಸ್ ಹಾಕ್ಸ್ಕೊಂಡು ನಾವು ಅಷ್ಟು ಮಾಡಿದ್ವಿ, ಪ್ರಗತಿಯಲ್ಲಿದೆ, ಏನು ಕಾಮಗಾರಿ ಪ್ರಗತಿಯಲ್ಲಿದೆ. ಪ್ರಗತಿ ಎಲ್ಲಿದೆ ಸ್ವಾಮಿ? ಪ್ರಗತಿ ಎಲ್ಲಿದೆ ಅಂತಕ್ಕಂಥ ಪ್ರಶ್ನೆ ಇವತ್ತು ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ಮಾನ್ಯ ಶಾಸಕರೇ, ದಯಮಾಡಿ ಹಿಂದಿರ್ತಕ್ಕಂಥ 2.5 ವರ್ಷ ಇದೆ. ಜಾತಿಗಣತಿ ಸಂದರ್ಭದಲ್ಲಿ ಜಾತಿ ಕಾಲಂನಲ್ಲಿ ದೇವರು ಎಂದು ನಮೂದಿಸುವ ಮೂಲಕ ನಮ್ಮ ಸಮುದಾಯದ ಜನಸಂಖ್ಯೆ ಹೆಚ್ಚಳಕ್ಕೆ ಜನಾಂಗ ಬಾಂಧವರು ಸಹಕಾರ ನೀಡಬೇಕು ಎಂದು ಪ್ರಾಂತ್ಯ ಆರ್ಯ ಈಡಿಗರ ಸಂಘದ ಅಧ್ಯಕ್ಷ ಮರಸ ಮಂಜಪ್ಪ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಭಾಭವನದಲ್ಲಿ ಬುಧವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಪರಮೇಶ್ವರ್ ಟಿ, ಶಿವಪ್ಪ, ಹಾಲಪ್ಪ, ತುಕಾರಾಂ ಶಿರವಾಳ, ಆನಂದ್ ಭೀಮನೇರಿ, ಮಹಾಬಲಕೌತಿ, ಷಣ್ಮುಖ, ಕರುಣಾಕರ್, ಸೋಮಪ್ಪ ಇನ್ನಿತರರು ಹಾಜರಿದ್ದರು. ಹೌದೌದು, ಹೌದು, ಅದೇನು ತಪ್ಪೇನಾಗಲ್ಲ. ಹೌದು, ನಾವು ಹೌದು ಸರ್, ನಮ್ದು ಹೌದು ಹೌದೌದು, ಯಾರೇ ನಮ್ಮ ನಾಯಕರು ಯಾರೇ ಇದ್ರು ಆ ಕೋಟದಲ್ಲೇ ಬರೋದು. ಹೌದೌದು, ಸರ್, ನನಗೆ ನಾವು ನಮ್ಮ ಸಮಾಜದ 26 ಜಾತಿಯ ಪಂಗಡದಲ್ಲಿ ಒಂದು ಈಡಿಗಾವುದು. ನಾವು ನಮ್ಮ ಮಲೆನಾಡಲ್ಲಿ ದೇವರು ಅಂತಲೇ ನಾವು ಪ್ರತಿನಿಧಿಸ್ತಾ ಇದ್ದರಿಂದ ನಮ್ಮ ಜನಸಂಖ್ಯೆಯ ಉದ್ದೇಶಕ್ಕಾಗಿ ನಾವು ಇದನ್ನು ಕೊಡ್ತಾ ಇದ್ದೀವಿ. ಟೋಟಲಿ ನಾವು ಈಡಿಗರೇ, ಟೋಟಲಿ ನಾವು ಹೌದು ಹೌದು ಅಲ್ಲಿ ಸೆನ್ಸಸ್ ಅಲ್ಲಿ ಅಲಾಟ್ ಮಾಡಿ, ಸೆನ್ಸಸ್ ಅಲ್ಲಿ ಅಲಾಟ್ ಮಾಡಿ, ಒಂದ್ ನಿಮಿಷ, ಸೆನ್ಸಸ್ ಅಲ್ಲಿ ಅಲಾಟ್ ಮಾಡಿ ನಮ್ಮ 26 ಪಂಗಡಗಳಿಗೂ ಒಂದೊಂದು ಕೋಡ್ ವರ್ಡರ್ ಕೊಟ್ಟಿದ್ದಾರೆ. ಹೌದು ಹೌದು, ಅವ್ರಿಗೆ ನಮ್ಗೆ ಸ್ವಲ್ಪ ವ್ಯತ್ಯಾಸ ಕೊಟ್ಟಿದ್ದಾರೆ. ಅವ್ರ ಅಭಿಪ್ರಾಯ ನಾವೇನು ಹೇಳಕ್ ಬರಲ್ಲ. ಈಗ ಅದನ್ನ ನಾವು ನಮ್ಮ ತಾಲೂಕಲ್ಲಿ ನಾವು ಹೇಳ್ಬೋದು. ನೀವ್ ಹೇಳಿದ್ರಲ್ಲ, ಈಗ
ಮಂತ್ರಿಗಳು, ಶಾಸಕರು, ಸ್ಟೇಟ್ ಲೀಡರ್ಗಳು ಕೊಟ್ರೆ ಅದಕ್ಕೆ ಅವರೆಲ್ಲರೂ ಒಂದು ಸಮೀಕರಣಕ್ಕೆ ಬರ್ತಾರೆ. ಈಗ ನಾನು ಹೇಳಿದ ತಕ್ಷಣಕ್ಕೆ ಅವ್ರು ಬರಲ್ಲ, ಅವ್ರು ಹೇಳಿದ ತಕ್ಷಣಕ್ಕೆ ನಾವು ಬರಕ್ ಆಗಲ್ಲ. ನಮ್ಮ ತಾಲೂಕಲ್ಲಿ ನಮ್ಗೆ ಏನ್ ಬೇಕು ಅದನ್ನ ನಾವು ವ್ಯತ್ಯಾಸ ಇದೆ. ನಮ್ದು ಟೋಟಲಿ ಸೇರಿ ಡಿಗ್ರಿ ಅಲ್ಲ, ನಮ್ದು ಸಬ್ ಕಾಸ್ಟ್. ಇಲ್ಲ 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 ನೀವು ಇಲ್ಲ ಇಲ್ಲ ತಪ್ಪು, ನಿಮ್ದು ಕಲ್ಪನೆ ತಪ್ಪದು. ಲಾಭ ಅಲ್ಲ ಸರ್, ಅಲ್ಲ ಇಲ್ಲ 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 ಸರ್, ನಾವು ಒಂದು ನಿಮಿಷ, ನಾನು ಇಡಿಗ ಅಲ್ಲ ಅಂತ ಹೇಳಿಲ್ಲ. 26 ಪಂಗಡಗಳಲ್ಲಿ ನಾವೊಂದು ಇಡಿ, ಇಬ್ರು ಒಂದು, ಅವೆಲ್ಲವೂ ಸೇರಿ ಸಮೀಕರಣ ಮಾಡಿ ಈಡಿಗರು. ಅದು ಆ ಉದ್ದೇಶಕ್ಕೆ ರಾಜಕೀಯವಾಗಿ ಮತ್ತೆ ಮತ್ತೊಂದು ಅನುಕೂಲಕ್ಕಾಗಿ ಹೌದು ಹೌದು ಸರ್, ಇಲ್ಲ ನಮ್ಮಲ್ಲಿ ಜಿಜ್ಞಾಸೆ ಏನಿಲ್ಲ. ಈಡಿಗರು ಅನ್ನೋ ಒಂದು ಜಾತಿ ಅವರು. ಸಾಗರದ ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿ ನವರಾತ್ರಿ ಅಂಗವಾಗಿ ಪ್ರತಿದಿನ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ನಡೆಯುವ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿಎನ್ಎಸ್ ನ್ಯೂಸ್. ಉಪಾಧ್ಯಕ್ಷ ಸುಂದರ್ ಸಿಂಗ್, ಕೋಶಾಧ್ಯಕ್ಷ ನಾಗೇಂದ್ರ ಕುಮಟ ಬುಧವಾರ ಮಾಹಿತಿ ನೀಡಿದರು. ಕಾರ್ಯಕ್ರಮ ನೃತ್ಯ, ಗಾನ, ವೃಂದಗಳ ಸಮಾಗಮ. ಈ ಕಾರ್ಯಕ್ರಮ ತಾರೀಕು 27/9/25ರಿಂದ 1/10/25ರವರೆಗೆ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಕಲಾಮಂಟಪದಲ್ಲಿ ನಡೆಯಲಿದೆ. ಹೆಚ್ಚಿನ ಭಕ್ತಾದಿಗಳು, ಪೋಷಕರು, ಇದಕ್ಕೆ ಸಂಬಂಧಪಟ್ಟ ಎಲ್ಲ ಕಲಾವಿದರು ಎಲ್ಲರೂ ಆಗಮಿಸಿ ಈ ಸೇವೆಯನ್ನು ಉಪಯೋಗಿಸಬೇಕಂತ ನಮ್ಮಲ್ಲಿ ಬೇಡ್ಕೊಳ್ತೀವಿ. ಈ ನವರಾತ್ರಿ ಉತ್ಸವ 2025 ಇದರ ಪ್ರಯುಕ್ತ ನವದುರ್ಗೆಯರ ವಿವಿಧ ಅಲಂಕಾರಗಳೊಂದಿಗೆ ದೇವಸ್ಥಾನದಲ್ಲಿ 2 ತವರು ಮನೆ ದೇವಸ್ಥಾನ ಮತ್ತು ಗಂಡನ ಮನೆ ದೇವಸ್ಥಾನದಲ್ಲಿ ವಿವಿಧ ರೀತಿಯ ಅಲಂಕೃತ ಶ್ರೀದೇವಿಯ ದರ್ಶನ ಎಲ್ಲ ಭಕ್ತಾದಿಗಳಿಗೂ ಈ ನವರಾತ್ರಿಯ ಸಂದರ್ಭದಲ್ಲಿ ಸಿಗ್ತಾ ಇದೆ. ಈ ನವರಾತ್ರಿಯ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಮೇಳೈಸಿ ಒಂದು ಯಶಸ್ವಿಯಾದ ಅದ್ದೂರಿಯಾದ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ದಿನಾಂಕ 27ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಆಗ್ತಾ ಇದೆ. ಅದರಲ್ಲಿ ಬೇಕಾದಷ್ಟು ರಾಜ್ಯದ ಹಲವಾರು ಕಡೆಗಳಿಂದ ಎಲ್ಲ ಕಲಾ ತಂಡಗಳು ಬಂದು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಈ ಸಾಂಸ್ಕೃತಿಕ ಕಾರ್ಯಕ್ರಮದ 5 ದಿನಗಳ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಮತ್ತು ಕಲಾಭಿಮಾನಿಗಳು ಮತ್ತು ಸ್ನೇಹಿತರು, ಬಂಧುಗಳು ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು. ಮತ್ತು ಹಾಗೆ ದುರ್ಗಾಷ್ಟಮಿಯ ದಿವಸ ಅನ್ನಪ್ರಸಾದದ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಆ ಕಾರ್ಯಕ್ರಮದಲ್ಲಿಯೂ ಕೂಡ ತಾವೆಲ್ಲರೂ ಸಾಗರದ ನಾಗರಿಕರು ಭಾಗವಹಿಸಬೇಕು. ಅದರ ಜೊತೆಯಲ್ಲಿ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಸಾಗರ ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀ ಗೋಪಾಲ್ ಕೃಷ್ಣ ಬೇಳೂರವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅವರ ಜೊತೆಯಲ್ಲಿ ನಾವು ನಮ್ಮ ಕರ್ನಾಟಕ ರಾಜ್ಯ ಕಂಡ ಅತ್ಯಂತ ಧೀಮಂತ ನಾಯಕ ಡಾಕ್ಟರ್ ಕಾಗೋಡು ತಿಮ್ಮಪ್ಪ, ವಿಧಾನ ಪರಿಷತ್ತಿನ ಸಭಾನಾಯಕರು ಆಗಿದ್ದರು ಹಾಗೂ ಈ ಸಾಗರ ಕ್ಷೇತ್ರದ ಶಾಸಕರು ಆಗಿದ್ದರು. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗೆಯೇ ಅದೇ ಪ್ರಕಾರವಾಗಿ ವಿವಿಧ ಸಂಸ್ಥೆಯ ಎಲ್ಲ ಪ್ರಮುಖರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸಾಗರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವರಾತ್ರಿ ಉತ್ಸವ ಬಹಳ ಅದ್ದೂರಿಯಾಗಿ ನಡೆಯಲಿದೆ. ಎಲ್ಲ ಸಕಲ ಸದ್ಭಕ್ತ ಮಹಾಶಯರು ಅಮ್ಮನವರ ಕೃಪೆಗೆ 2 ದೇವಸ್ಥಾನಗಳಲ್ಲಿ ವಿಶೇಷ ಅಲಂಕಾರದಿಂದ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದೆ. ಎಲ್ಲ ಭಕ್ತ ಮಹಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ನವರಾತ್ರಿ ಉತ್ಸವವನ್ನು, ಸಾಂಸ್ಕೃತಿಕ ಉತ್ಸವವನ್ನು ಹಾಗೂ ದುರ್ಗಾಷ್ಟಮಿ ದಿವಸ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಇದೆ. ಎಲ್ಲರೂ ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಈ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನದ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕಲೋಪಾಸನ, ನೃತ್ಯ, ಗಾನ, ವಾದ್ಯಗಳ ಸಮಾಗಮ ಪ್ರಯುಕ್ತ 27/9/2025 ಶನಿವಾರ ಸಂಜೆ 6 ಗಂಟೆಯಿಂದ 8 ಗಂಟೆಯವರೆಗೆ ಕಲಾಮಯಂ ಉಡುಪಿ ಇವರಿಂದ ಜನಪದ ವೈಭವ, ಜನಪದ ಮತ್ತು ರಂಗಸಂಗೀತ, ಜನಪದ ವಾದ್ಯಗಳ ಸಮ್ಮಿಲನ. ರಾತ್ರಿ 8 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ. ಸಂಜೆ 9 ಗಂಟೆಯಿಂದ 11:30 ತನಕ ಫ್ರೆಂಡ್ಸ್ ಮೆಲೋಡೀಸ್ ಭಟ್ಕಳ ಇವರಿಂದ ರಸಮಂಜರಿ ಕಾರ್ಯಕ್ರಮ.
ದಿನಾಂಕ 28/9/2025 ಭಾನುವಾರ ಸಂಜೆ 6ರಿಂದ 9 ಗಂಟೆ ತನಕ ಶಾರದಾಂಬಾ ನೃತ್ಯ ಕಲಾ ಕೇಂದ್ರ ಇವರಿಂದ ಭರತನಾಟ್ಯ ಕಾರ್ಯಕ್ರಮ, ಸಂಜೆ 9ರಿಂದ 11:30 ತನಕ ಪ್ರಸಿದ್ಧ ನೃತ್ಯ ತಂಡ ಹೆಜ್ಜೆನಾದ ಮಂಗಳೂರು ಇವರಿಂದ ನೃತ್ಯ ಗಾನ ಸಂಭ್ರಮ. ಅದೇ ರೀತಿ 29/9/2015 ಸೋಮವಾರ ಸಂಜೆ 6ರಿಂದ 9 ತನಕ ಬಸವರಾಜ KR ಶಿವಮೊಗ್ಗ ಇವರಿಂದ ರಸಮಂಜರಿ ಕಾರ್ಯಕ್ರಮ, ಸಂಜೆ 9ರಿಂದ ಮತ್ತು 11:30 ತನಕ ಪರಿಣಿತಿ ಕಲಾ ಕೇಂದ್ರ ಇವರಿಂದ ನೃತ್ಯ ವೈಭವ. ದಿನಾಂಕ 30/9/2025 ಮಂಗಳವಾರ ಸಂಜೆ 6ರಿಂದ 11:30 ತನಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶಿವಮೊಗ್ಗ ಇವರಿಂದ ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮ, ಸಂಜೆ 1/10/2025. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.